ಗುಡ್ ಈವ್ನಿಂಗ್ ಸ್ನೇಹಿತರೆ, ಇನ್ವೆಸ್ಟ್ಮೆಂಟ್ ಇನ್ಫೋಗೆ ಸ್ವಾಗತ. ಸೊ ಇವತ್ತಿನ ವ್ಯೂ ಏನಾಯಿತು ನೋಡೋಣ, ಪ್ಲಸ್ ನಾಳೆ ಮಾರ್ಕೆಟ್ ವ್ಯೂ ಏನು ಆಗ್ಬೋದು ಅನ್ನೋದು ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ, ಸೊ ನೀವು ನೋಡ್ತಾ ಇರ್ಬೋದು, ನಿನ್ನೆ ಒಂದು ಗ್ಯಾಪ್ ಅಪ್ ಓಪನ್ ಆಯಿತು. ನಂತರ ಸೊ ನಾನು ಇಲ್ಲೊಂದು ಬಾಕ್ಸ್ ಕೊಟ್ಟಿದ್ದೆ ಲಾಸ್ಟ್ ಟೈಮು, ಬಹುಶಃ ಮಾಡಿ ಒಂದು ನಿಮಿಷ. ಓಕೆ, ಸೊ ನಾನು ಲಾಸ್ಟ್ ಟೈಮ್ ಒಂದು ಬಾಕ್ಸ್ ಕೊಟ್ಟಿದ್ದೆ, ಒಂದು ಆ್ಯಂಗಲ್ ಕೊಟ್ಟಿದ್ದೆ. ಏನಂತ, ಇದು ಒಂದು 17,000 ಆಲ್ಮೋಸ್ಟು ನಿಮಗೆ 17, ಓಕೆ, ಸೊ 17,300 ರೇಂಜ್ ಇರ್ಬೋದು. ಓಕೆನಾ, 17,300 ರೇಂಜಿಂದ ಓಕೆ ಆಲ್ಮೋಸ್ಟ್ ಈ ರೇಂಜಿಗೆ ಓಕೆ ಈ ರೇಂಜಿಗೆ ನಾನು ಹೇಳಿದ್ದೆ. ಈ ರೇಂಜ್ ಬ್ರೇಕ್ ಐದರ್ ಸೈಡ್ ಆಗೋ ತನಕ ನಾವು ಯಾವುದೇ ರೀತಿ ಬೈಯಿಂಗ್ ಹೋಗಬಾರ್ದು. ಐದರ್ ಬೈಯಿಂಗ್ ಕಡೆ ಆಗಿರ್ಬೋದು ಅಥವಾ ಸೆಲ್ಲಿಂಗ್ ಕಡೆ ಆಗಿರ್ಬೋದು ಅಂಥೇಳಿ. ಸೊ ಇದನ್ನು ನಾನು ಸಂಡೇ ದಿವಸನೇ ಹೇಳಿದ್ದೆ, ಬಟ್ ಓಕೆ ಹೇಳಿದ್ದೆ. ಬಟ್ ಸೋಮವಾರ ದಿವಸ ಏನಾಯಿತು, ಮಾರ್ಕೆಟು ಒಂದು ಗ್ಯಾಪ್ ಅಪ್ ಆಯಿತು. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಗ್ಯಾಪ್ ಡೌನ್ ಆಯಿತು 18,800 ರೇಂಜಲ್ಲಿ. ಓಕೆ, ಗ್ಯಾಪ್ ಡೌನ್ ಆಯಿತು. ಗ್ಯಾಪ್ ಡೌನ್ ಆಗಿ ಅಲ್ಲೊಂದು ಸಿ ಟ್ರೆಂಡ್ ತೊಗೊಂಡು, ಸಿ ಟ್ರೆಂಡ್ ಎಲ್ಲಿಗೆ ಬಂತು, ಇಲ್ಲಿಗೆ ಬಂತು ಒಂದು ಸಿ ಟ್ರೆಂಡು. ಸೊ ನಿನ್ನೆ ನಾನು ಹೇಳ್ದಂಗೆ ಇಲ್ಲಿಗೆ ಬಂದು ಇದೇ ಲೆವೆಲಲ್ಲಿ ಬೀಟ್ ಆಯಿತು. ಓಕೆ, ಸೊ ಮಾರ್ಕೆಟು ಕಳೆದ 2 ದಿನದಿಂದ ಅಂದರೆ ನಿನ್ನೆ ಮತ್ತು ಇವತ್ತು ಎಲ್ಲಿದೆ, ಅದೇ ಝೋನಲ್ಲಿದೆ. ನಿಮಿಷ, ಅದೇ ಝೋನಲ್ಲೇ ಅಡ್ಡಾಡ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಝೋನಲ್ಲೇ ಇದೆ. ನಾವೇನು ಟ್ರೆಂಡ್ ಹಾಕಿದ್ವಲ್ಲ ಅದೇ ಝೋನಲ್ಲೇ ನಮ್ಮ ಪ್ರೈಸ್ ಆ್ಯಕ್ಷನ್ ಆಗ್ತಿಲ್ಲ, ಕನ್ಸಲೋಡೇಷನಲ್ಲಿದೆ. ಸೊ ನಾನು ಏನು ಹೇಳಿದ್ದೆ, ರಿಸ್ಕಿ ಟ್ರೇಡರ್ಸು 17,200 ಮೇಲೆ ಹೋದರೆ ಒಂದು ಬೈ ಮಾಡ್ಬೋದು ಅಂತ ನಿನ್ನೆನೇ ಹೇಳಿದ್ದೆ ನಾನು. ಮಾಡಿದರೆ ಅದನ್ನು ಇಂಟ್ರಾಡೇಯಲ್ಲಿ ಮಾಡ್ಬೋದಾಗಿದೆ. ಇಂಟ್ರಾಡೇಯಲ್ಲಿ ಮಾಡಿ, ರಿಸ್ಕಿ ಟ್ರೇಡರ್ಸ್ ಅಂದರೆ ಯಾರು, ನಾವು ಟ್ರೇಡರ್ಸ್ ಅಂತೀವಿ. ರಿಸ್ಕಿ ಟ್ರೇಡರ್ಸ್ ಅಂದರೆ ಯಾರು, ಇಂಟ್ರಾಡೇಯಲ್ಲಿ ಅವ್ರಿಗೆ ಅದ್ರ ಮೇಲೆ ಐಡಿಯಾ ಇರಬೇಕು. ಇಲ್ಲ ಅಂದರೆ ಟ್ರೇಡೇ ತೊಗೊಳ್ಬಾರ್ದು ಈ ರೇಂಜ್ ಬೀಟ್ ಆಗೋ ತನಕ. ಯಾವುದು 17,300 ಚಿಲ್ಲರು. ಓಕೆನಾ, ಸೊ ನಾನು ಹೇಳಿದ್ದೇನು 17,200. ನನ್ನ ರೇಂಜ್ ಏನು 17,300, 16,500. ಸೊ ಸಂಡೇ ವಿಡಿಯೋ ನೋಡ್ಬೋದು ನೀವು. ಸೊ ಅದು ನನ್ನ ಈ ವೀಕ್ನ ರೇಂಜ್, ಅಂದರೆ ಶುಕ್ರವಾರ ತನಕ ರೇಂಜ್ನ ಹೇಳ್ತಾ ಇರೋದು. ಓಕೆನಾ, ಶುಕ್ರವಾರ ತನಕ 17,300 ಮತ್ತು 16,500 ನೋಡಬೇಕು. ಓಕೆನಾ, ಇನ್ನು ಚಾನ್ಸ್ ಇದೆ, ಬೀಟ್ ಆಗಲ್ಲ ಅಂತ ಹೇಳ್ತಿಲ್ಲ, ಬಟ್ ಬ್ರೇಕ್ಔಟ್ ಆಗಿ ಸಸ್ಟೇನ್ ಆಗಬೇಕು. 17,300 ಮೇಲೆ ಕ್ಲೋಸ್ ಆಗಲೇಬೇಕು. ಓಕೆನಾ, ಆ್ಯಂಡ್ ನಾನು ಇವತ್ತು ಬೆಳಗ್ಗೆ ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕಿದೆ. 16,500ನ ಯಾರು ಹೋಲ್ಡ್ ಮಾಡಿದರೆ, ಎಕ್ಸಿಟ್ ಆಗಿದ್ದರೆ ಆಲ್ಮೋಸ್ಟ್ 22 ರುಪೀಸ್ ಬೈ ಮಾಡಿದ್ದು, 21 ರುಪೀಸ್ ಬೈ ಮಾಡಿದ್ದೆ, ಸೆಲ್ ಮಾಡಿದ್ದು. ಸೊ ಇವತ್ತು 2 ರೂಪಾಯಿಗೆ ಶಾರ್ಟ್ ಮಾಡಿದ್ವಿ. ಪ್ಲಸ್ 17,200 ರೂಪಾಯಿ ಬಿಟ್ವೀನ್ 80 to 90ಯಲ್ಲಿ ಶಾರ್ಟ್ ಮಾಡಿದ್ದು. ಸೊ ಇವತ್ತು ಕ್ಲೋಸಿಂಗಿಗೆ ಎಷ್ಟಿತ್ತು ನೋಡೋಣ. ಓಕೆ, ನೀವು ನೋಡ್ತಾ ಇರ್ಬೋದು, ಇವತ್ತು 53 ರೂಪಾಯಿ 45 ಪೈಸೆಗೆ ಕ್ಲೋಸಿಂಗ್ ಆಗಿದೆ. ಅಂದರೆ 52.50 ಪೈಸೆ ಡಿಕೆ ಆಗಿದೆ ಪ್ರೀಮಿಯಮ್. ಏನಾಗಿದೆ, ಡಿಕೆ ಆಗಿದೆ ಪ್ರೀಮಿಯಮ್. ಸೊ ನಿಮಗೆ ಮಲ್ಟಿಪಲ್ ಲಾಟ್ಸಲ್ಲಿ ತೊಗೊಂಡಿದ್ರೆ ನೀವು ಒಂದು ಲಾಟ್ನ ಅಕಸ್ಮಾತ್ 2 ಲಾಟ್ಸ್ ತೊಗೊಂಡು ಒಂದು ಲಾಟ್ನ ನೀವು ಸೆಲ್ ಮಾಡಿ ಎಕ್ಸಿಟ್ ಆಗಿ ಇನ್ನೊಂದು ಲಾಟ್ನ ಬೇಕಾದ್ರೆ ನೀವು 50 ಕಾಸ್ಟ್ಗೆ ನಾವು ಮಾಡ್ಕೋಬೋದು. ಅಂದರೆ ಇದಕ್ಕೆ ಶಾರ್ಟ್ ಮಾಡೋಕ್ಕೆ ಹೆಡ್ಜಿಂಗ್ ಮಾಡೋದು ಸಹಿತ ಮಿನಿಮಮ್ಮು ಒಂದು ಸೈಡಿಗೆ 35,000 ಸಾವಿರ ರೂಪಾಯಿ ಬೇಕಾಗುತ್ತೆ. ಓಕೆ, ಫೈನ್. ಸೊ ಮಾರ್ಕೆಟು ನಾಳೆ ಏನಾಗುತ್ತೆ, ಸೇಮು 17,000. ಬಟ್ ಇವತ್ತಿಂದ ಒಂದು ಡಾಟಾ ನೋಡೋಣ, FI Pro ಮತ್ತು ಕ್ಲೈಂಟ್ಸ್ ಏನು ಮಾಡಿದ್ದಾರೆ ಅಂತ ಒಂದು ಡಾಟಾ ನೋಡೋಣ. ಟ್ರೈ ಮಾಡ್ತೀನಿ ಅದ್ರ ಬಗ್ಗೆ. ಓಕೆ, ಬಟ್ ನನ್ನ ಒಂದು ಅನಲೈಸಿಸ್ ಯಾವುದು, ಫಿಬೋನಚಿ ಪ್ರಕಾರ ಇವತ್ತಿಗೂ ಇದು ಒಂದು 17,270 ಅಥವಾ 80 ರೇಂಜು ತುಂಬ ರೆಸಿಸ್ಟೆನ್ಸ್ ಇದೆ. ಸೊ ಇಲ್ಲಿಂದ ಒಂದು ಕರೆಕ್ಷನ್ ಆಗಬಹುದು, ಅಥವಾ ಹೀಗೆ ಕನ್ಸೋಲಿಡೇಷನ್ ಆದರೆ ಇನ್ನೊಂದು ABC ಆಗೋ ಚಾನ್ಸಸ್ ಇದೆ. ಓಕೆನಾ, ಯಾವ ABC ಇದು, ಕರೆಕ್ಷನ್ನಲ್ಲಿ ಒಂದು ABC ಆಗುತ್ತೆ. ಕರೆಕ್ಷನಲ್ಲಿ ABC ಅಂದರೆ ಸೊ ಮತ್ತೆ ಹಿಂಗೆ ಈ ರೀತಿ ಆಗುತ್ತೆ. ಆಗಿ ನೆಕ್ಸ್ಟು ಅದು ಎಲ್ಲಿ ತನಕ ಹೋಗುತ್ತೆ ನೋಡಬೇಕು. ನೋಡಿದ್ಮೇಲೆ ಹಿಂಗೆ ಆಗ್ಬೋದು ಅಥವಾ ಈ ರೀತಿ ಯಾರು ಆಗ್ಬೋದು. ಓಕೆನಾ, ಬಟ್ ನನ್ನ
17,300 ಮೇಲೆ 2 ಕನ್ಸಿಕ್ಯೂಟಿವ್ ಕ್ಲೋಸಿಂಗ್ ಆಗೋ ತನಕ ಐ ಆಮ್ ನಾಟ್ ಕಂಫರ್ಟಬಲ್, ಅಂದರೆ ನನಗೆ ಅದ್ರ ಮೇಲೆ ಕಂಫರ್ಟ್ ಇಲ್ಲ. ಓಕೆ, ಕಂಫರ್ಟ್ ಇಲ್ಲ. 18,700 ರೇಂಜ್ ಹೋಗುತ್ತೆ ಅಂಥೇಳಿ. ಓಕೆ, ಸೊ ನನ್ನ ಫಿಬೋನಚಿ ಏನು ಹೇಳುತ್ತೆ ಕ್ವಿಕ್ಕಾಗಿ ಟ್ರೈ ಮಾಡ್ತೀನಿ ನೋಡೋಕ್ಕೆ. ಓಕೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಈ ಒಂದು ನಂಬರಲ್ಲೇ ಮಾರ್ಕೆಟು ಓಡ್ತಾ ಇದೆ. ಸೊ ಐದರ್ 17,212 ಅವರ್ಲಿಯಲ್ಲಿ 17,212ನ ಬೀಟಾಗಿ ಸಸ್ಟೇನ್ ಆಗ್ತಿಲ್ಲ. ಸೊ ಆ ರೇಂಜಲ್ಲೇ ಕಂಟಿನ್ಯೂ ಆಗಿ ಬರ್ತಾಯಿದೆ. ಸೊ ಇನ್ನೂ ಅದು ಸರಿಯಾಗಿ ಡೈರೆಕ್ಷನ್ ಕೊಡ್ತಿಲ್ಲ ಮಾರ್ಕೆಟು. ಬಟ್ ಇದನ್ನು ನಾನು 15 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಚಾರ್ಟಲ್ಲಿ ಬಂದಾಗ ಒಂದು ಇದು ರಿಮೂವ್ ಮಾಡ್ತೀನಿ. ಓಕೆ, ಇದೊಂದು ಎ ಅಂತ ಕನ್ಸಿಡರ್ ಮಾಡಿ, ಇದು ಒಂದು ಬಿ ಅಂತ ಕನ್ಸಿಡರ್ ಮಾಡಿ, ಇದನ್ನು ನಾನು ಒಂದು ಸಿ ಅಂದರೆ ಈ ಮೂವನ್ನ ನಾನು ಒಂದು ಸಿ ಅಂತ ಹಾಕಿದ್ರೆ 0.05 ಲೆವೆಲ್ ಟಚ್ ಆಗಿ ಕೆಳಗೆ ಬಂದಿದೆ. ಸೊ ಈ ಲೆವೆಲ್ ಒಂದು ನಿಮಿಷ ಡೈವರ್ಜೆನ್ಸ್ ಹಾಕಬೇಕಾಗತ್ತೆ, ಒಂದು ನಿಮಿಷ. ಸೊ ನೀವು ನೋಡ್ತಾ ಇರೋದ್ರಲ್ಲಿ ಒಂದು ಡೈವರ್ಜೆನ್ಸ್ ಬಂದಿದೆ. ಸೊ ಪ್ರೀವಿಯಸ್ಗೂ ಹಾಗೂ ಮತ್ತು ಇಲ್ಲಿಗೂ ನೀವೊಂದು ಡೈವರ್ಜೆನ್ಸ್ ಬಂದಿರೋದು ನೀವು ನೋಡ್ತಾ ಇರೋದು ಕರೆಕ್ಟಾಗಿ ಈ ರೀತಿ. ಸೊ ನನ್ನ ಪ್ರಕಾರ ಇದೊಂದು ಇಂಟ್ರಾಡೇಲಿ ಒಂದು ABC ಕಂಪ್ಲೀಟ್ ಆಗಿದೆ. ಓಕೆ, ABC ಕಂಪ್ಲೀಟ್ ಆಗಿ ಬಹುಶಃ ಮಾಡಿ ಇಲ್ಲಿಂದ ಒಂದು ಎ ತೊಗೊಂಡು ಹೀಗೆ ಬಿ ಹೋಗಿ ಹೀಗೆ ಬರೋ ಚಾನ್ಸಸ್ ಇದೆ. ಸೊ ಇದು ಮೊಮೆಂಟಮಲ್ಲಿ ಆಗಿದೆ. ಸೊ ನಾಳೆ ಮಾರ್ಕೆಟು ಏನು ಆಗುತ್ತೆ ಅನ್ನೋದನ್ನು ನೋಡಬೇಕು. ಅಕಸ್ಮಾತಾಗಿ ನೋಡಿ ಕರೆಕ್ಟಾಗಿ 0. ಈ ಲೆವೆಲ್ನ ಬೀಟ್ ಮಾಡಿಕೊಂಡು ಈ ಲೆವೆಲ್ಲು ಯಾವುದು ಇದನ್ನು ನಾವು ಮತ್ತೆ ಒಂದು ಇದು ಕರೆಕ್ಷನ್ ಆಗುತ್ತಾ ಅಥವಾ ಟ್ರೆಂಡಿಂಗ್ ಆಗುತ್ತಾ ನೋಡೋಕೆ. ಯಾಕಂದರೆ ಇದು ಮೊಮೆಂಟಮಲ್ಲಿ ಬಂದಿದೆ. ಇದು ಹೆಂಗೆ ಮೊಮೆಂಟಮಲ್ಲಿ ಬಂದರೆ ಟ್ರೆಂಡಿಂಗ್ ಆಗಿದೆ. ಸೊ ಕರೆಕ್ಷನ್, ಸೊ ಹೇಳ್ದಂಗೇನು ಬಾರು ಕಮ್ಮಿ ಬಾರು ಇಲ್ಲಿ ಎಷ್ಟು ಬಾರಲ್ಲಿ ಬಂದಿದೆ, ಇಲ್ಲಿಂದ ನಾನು ಇಲ್ಲಿಗೆ ಕನ್ಸಿಡರ್ ಮಾಡಿದ್ರೆ 1 2 ಎರಡೇ ಬಾರಲ್ಲಿ ಕೆಳಗಡೆ ಬಂದಿದೆ. ಅದೇ ಇಲ್ಲಿ ತೊಗೊಂಡ್ರೆ 15 ಮಿನಿಟ್ಸಲ್ಲಿ 1 2 3 4 5 6 7 8 9 10 ಇದನ್ನು ಕನ್ಸಿಡರ್ ಮಾಡಿದ್ರೆ 11 ಬಾರು ತೊಗೊಂಡಿದೆ. ಸೊ ಇದೊಂದು ಕರೆಕ್ಟಿವ್ ವೇವ್ ಆಗುತ್ತೆ. ಇದೊಂದು ಟ್ರೆಂಡಿಂಗಲ್ಲಿದೆ. ಸೊ ಟ್ರೆಂಡಿಂಗ್ ಅಂದರೆ ಮೊಮೆಂಟಮಲ್ಲಿ ಕ್ಲೋಸ್ ಆಗಿದೆ ಮಾರ್ಕೆಟು ಇವತ್ತು. ಒಂದು ಸೊ ಇದು ನಾಳೆ ಮಾರ್ಕೆಟ್ ಓಪನ್ ಆದಾಗ ನಾನು ನೋಡ್ಬೋದು. ಸೊ ಆರ್ಎಲ್ಸ್ ನನಗೆ ಇನ್ನೊಂದು ಪ್ರಯತ್ನ ಮಾಡ್ತೀನಿ, ಬಟ್ ಅದು ಅಕ್ಯುರೇಟ್ ಎಷ್ಟು % ಆಗುತ್ತೆ ಗೊತ್ತಿಲ್ಲ. ಐ ವಿಲ್ ಟ್ರೈ. ಓಕೆ, ಒಂದು ನಿಮಿಷ ಟ್ರೈ ಮಾಡ್ತೀನಿ. ಇದನ್ನು ನಾನು 5 ಮಿನಿಟ್ಸ್ ಹಾಕ್ಕೊಂಡು ಮತ್ತೆ ಓಕೆ ಇಲ್ಲಿಂದ ನಾನು 5 ಮಿನಿಟ್ಸ್ ಹಾಕೋಬೇಕು. ಸೊ ನನಗೆ ಈಗ ರಿಟ್ರಾಚ್ಮೆಂಟ್ ಪ್ರಕಾರ ಹೋದಾಗ ನಾನು ಇಲ್ಲಿಂದ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಇದು ಒಂದು ಬಿ ಬಂದು ನನ್ನ ಪ್ರಕಾರ 17,238ಗೆ ಅಂದರೆ ನಾಳೆ ಗ್ಯಾಪ್ ಅಪ್ ಆದರೆ. ಓಕೆ, ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ 17,238 ತನಕ ಹೋಗ್ಬೋದು ಅನ್ನೋದು ಒಂದು ಗ್ಯಾಪ್ ಅಪ್ ಆದರೆ, ಇಲ್ಲ ಇಲ್ಲಿಂದನೇ ಒಂದು ಕರೆಕ್ಷನ್ ಆಗ್ಬೋದು. ಆ್ಯಂಡ್ ಸಿ ದ ಲೆವೆಲ್ 0.5 ಲೆವೆಲ್ ಎಕ್ಸಾಕ್ಟಾಗಿ ಟಚ್ ಆಗಿ ಸೊ ಹಿಂಗೆ ಬರ್ಬೋದು. ಇಲ್ಲಿ ನಮಗೆ ಇಲ್ಲಿ ತನಕ ಬರಬಹುದು. ಇದು ಬೀಟ್ ಆದರೆ ನಾಳೆ ಒಂದು ಶಾರ್ಟ್ ಕಡೆ ಹೋಗಬಹುದು ನೀವು. ಇಲ್ಲ ಬೀಟ್ ಸಸ್ಟೇನ್ ಆಗಬೇಕು, ಮಿನಿಮಮ್ 5 ಮಿನಿಟ್ಸ್ ಸಸ್ಟೇನ್ ಆಗಿ ಕ್ಲೋಸ್ ಆಗಬೇಕು. ಅಂದರೆ ಆಲ್ಮೋಸ್ಟ್ ನೀವು ಓಕೆ ನನ್ನ ಪ್ರಕಾರ ಬೆಟರ್ ನಾಳೆ ದಿವಸ ಸ್ವಲ್ಪ ಕಾಲ್ ತೊಗೊಳ್ದಿರೋದು ಒಳ್ಳೆಯದು ಅನ್ಕೋತೀನಿ. ಯಾಕಂದರೆ ನಾಳೆ ತುಂಬ ಎಕ್ಸ್ಪೈರಿ ಇರೋದ್ರಿಂದ ವಾಲಟಿಲಿಟಿ ಇರುತ್ತೆ. ಸೊ ಈ ಲೆವೆಲಿಗೆ ಬಂದಮೇಲೆ ಇಲ್ಲಿಗೆ ಒಂದು ಅದೇ ಉದಾಹರಣೆಗೆ ಇಲ್ಲಿ ಹಿಂಗೆ ಬಂದು ಇಲ್ಲೊಂದು ಬಂದರೆ ಇದೊಂದು ಸಿ ಕಂಪ್ಲೀಟ್ ಆಗುತ್ತೆ ಅನ್ಕೋತೀನಿ. ಸಿ ಕಂಪ್ಲೀಟ್ ಆದಮೇಲೆ ಮತ್ತೊಂದು ಎಕ್ಸ್ ವೇವ್ ಆಗ್ಬೋದು ಅಥವಾ ಮತ್ತೊಂದು ಹೀಗೆ ABC ಬರ್ಬೋದು. ಓಕೆ, ಸೊ ಏನು ಬೇಕಾದ್ರೂ ಆಗ್ಬೋದು ನಾಳೆ ಮಾರ್ಕೆಟು.
ಸೊ ನಾಳೆ ಸ್ವಲ್ಪ ಟ್ರೇಡಿಂಗು ಯಾರು ಮಾಡೋರು ಇದ್ದರೆ ಇವನ್ ಇಕ್ವಿಟಿ ಕ್ಯಾಶಲ್ಲಿ ಸಹಿತನೂ ಸ್ವಲ್ಪ ನೋಡ್ಕೊಂಡು ಮಾಡಿ. ಓಕೆ ಸ್ನೇಹಿತರೆ, ಸೊ ನೀವು ಇಲ್ಲಿ ಮಾರ್ಕ್ ಮಾಡಿರೋ ನೋಡಿರ್ಬೋದು, ನಾನು 17,200 ಶಾರ್ಟ್ ಮಾಡಕ್ಕೆ ಹೇಳಿದ್ದೆ. ಆಲ್ಮೋಸ್ಟ್ 170 180 ಲೆವೆಲ್ ನೀವು ನಿನ್ನೆ ದಿವಸ ಅಂದರೆ ಸೋಮವಾರ ದಿವಸನೇ ಶಾರ್ಟ್ ಮಾಡಿದರೆ ಬಹುಶಃ ನಿಮಗೆ 95 ರುಪೀಸ್ ಅಥವಾ 85 ರುಪೀಸ್ಗೆ ಸಿಕ್ಕಿರ್ಬೋದು. ಬಿಟ್ವೀನ್ ಆಲ್ಮೋಸ್ಟ್ 85 to 95 ರೇಂಜಲ್ಲಿ ಸಿಕ್ಕಿರ್ಬೋದು. ಆ್ಯಂಡ್ ಆಲ್ಮೋಸ್ಟ್ 40% ನಿಮಗೆ ರಿಟರ್ನ್ಸ್ ಕೊಟ್ಟಿದೆ. ಓಕೆ, ಎಕ್ಸಿಟ್ ಆಗಿದ್ದರೆ ಒಳ್ಳೆಯದು. ಇಲ್ಲ ನಾಳೆ ಅಕಸ್ಮಾತ್ ಗ್ಯಾಪ್ ಅಪ್ ಆದ್ರೂ ಮತ್ತು ನಾನು ಇವತ್ತು ಹೇಳಿದ್ದೆ ಬಹುಶಃ ಮಾಡಿ ನಿನ್ನೆ ವೀಡಿಯೋಲಿ ಹೇಳಿದ್ದೆ, ಇವತ್ತೊಂದು ಗ್ಯಾಪ್ ಅಪ್, ನಾಳೆ ಒಂದು ಗ್ಯಾಪ್ ಅಪ್ ಆದರೆ 17,280 ಅಥವಾ 90 ಅಂದರೆ 17,280 270 280 to 290 ರೇಂಜಲ್ಲಿ ಒಂದು ಇನ್ನೊಂದು ಲಾಟ್ನ ಶಾರ್ಟ್ ಮಾಡಿ ಆಮೇಲೆ ಅದನ್ನು ಕೆಳಗಡೆ ಬಂದಾಗ ಅಂದರೆ ಕೆಳಗಡೆ ಡೌನ್ ಆದಾಗ ಎಕ್ಸಿಟ್ ಮಾಡಿ ಅಂತ ಹೇಳಿದ್ದೆ. ಓಕೆ, ಬಹುಶಃ ಅದು ಮಾಡಿದರೆ ನಿಮಗೆ ಆವ್ರೇಜ್ ಆಗಿ ಸಿಗ್ಬೋದು. ಸೊ ಇದನ್ನು ನೀವು ನಾಳೆಗೆ ಬೇಕಂದರೆ 100 ರೂಪಿ ಅಕಸ್ಮಾತಾಗಿ ಏನಾದರೂ ಪ್ರೀಮಿಯಮ್ 100 ಪಾಯಿಂಟ್ಸಿಗೆ ಹೋದರೆ ಇದನ್ನು ಸ್ಟಾಪ್ ಲಾಸ್ ಅಲ್ಲಿಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ಕೊಂಡು ಹೋಗ್ಬಿಡಿ ಇದನ್ನು ನಾಳೆ. ಸೊ ಬಹುಶಃ ನಾಳೆ ಡಿಕೆ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾಳೆ ನಿಮಗೆ ಓಪನ್ ಆಗೋದೇ ಆಲ್ಮೋಸ್ಟು ಹೇಳ್ತೀನಿ. ಓಕೆ ನೋಡಿ, 53.45 ಬಂದಿದೆ. ಸೊ ಗ್ರಿಕ್ಸ್ ಹೇಳ್ತಾ ಇದೆ. ಓಕೆ, ಗ್ರಿಕ್ಸ್ ಹೇಳ್ತಾ ಇದೆ. ಸೊ 53 ರುಪೀಸಲ್ಲಿ ಇರೋವಂಥ ಪ್ರೀಮಿಯಮ್ಮು ಅಂದರೆ ನಾಳೆ ಅಕಸ್ಮಾತ್ 17,200 ಫ್ಲ್ಯಾಟ್ ಓಪನಿಂಗ್ ಆದರೆ, ಸೊ ಅದು ಓಪನಿಂಗ್ ಕಾಸ್ಟೇ ಆಲ್ಮೋಸ್ಟು 25 to 30 ರುಪೀಸ್ ರೇಂಜಲ್ಲಿ ಬರುತ್ತೆ. ಸೊ ನೀವು ಬೇಕಾದ್ರೆ ನಾಳೆ ಇದನ್ನು ಕಾಸ್ಟ್ ಟು ಕಾಸ್ಟ್ ಅಥವಾ ಇನ್ನೊಂದು 10 ಪಾಯಿಂಟ್ಸ್ ಕೆಳಗಡೆ ಇಟ್ಕೊಂಡು ನೀವು ಟ್ರೇಲಿಂಗ್ ಮಾಡ್ಬೋದು. ಓಕೆನಾ? ಸೊ ಡೆಲ್ಟಾ ನ್ಯೂಟ್ರಲ್ ಮಾಡ್ಕೋಬೋದು ಇದನ್ನು. ಓಕೆ ಸರಿ. ಸೊ ಓಕೆ, ಸೊ ಈ ರೀತಿಯಾಗಿರುತ್ತೆ. ಓಕೆ, ಇನ್ನು ನಾನು ಆ್ಯಕ್ಚುಲಿ ಇವತ್ತಿನ ಇನ್ನೊಂದು ಡಾಟಾ ತೋರಿಸ್ತೀನಿ ಅಂತ ಹೇಳಿದ್ದೆ. ಓಕೆ, ಸಿ ನೀವು ಈಗ ನೋಡ್ತಾ ಇರ್ಬೋದು, US ಮಾರ್ಕೆಟು ಲಾಸ್ಟ್ 5 ಡೇಸಿಂದ ಪಾಸಿಟಿವ್ ಇತ್ತು, ಇವತ್ತು ನೆಗೆಟಿವಲ್ಲಿದೆ. ಓಕೆ, ಒಂದು ಯುರೋಪಿಯನ್ ಮಾರ್ಕೆಟು ಸಹಿತನೂ ಲಾಸ್ಟ್ 5 ಟ್ರೇಡಿಂಗ್ ಸೆಷನಲ್ಲಿ ಕನ್ಸಲ್ಟೇಷನಲ್ಲಿದೆ. ಸೊ ಏಷ್ಯನ್ ಮಾರ್ಕೆಟ್ SGX ನಿಫ್ಟಿ ಇವಾಗ ಹೇಳ್ತಾ ಇದೆ 17,198 17,198 ರೇಂಜಲ್ಲಿದೆ. ಸೊ ಇದು ಫ್ಲ್ಯಾಟಲ್ಲಿದೆ. ಓಕೆ, ಆ್ಯಂಡ್ ಓಕೆ, ಸೊ ಡಾಟಾ ಏನಂದರೆ ಇನ್ಸ್ಟಿಟ್ಯೂಷ್ನಲ್ ಆ್ಯಕ್ಟಿವಿಟೀಸ್ ನೋಡಿದಾಗ ಸೊ ಇದು ಓಕೆ, ಸೊ ನಿನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ ರೈಟ್, ಸೊ ನಿನ್ನೆ ನೋಡಿ 207.31 ಬೈಯಿಂಗಲ್ಲಿದ್ದರು, ಮತ್ತು ಇವತ್ತು 975.23ಗೆ ಸೆಲ್ಲಿಂಗಲ್ಲಿದ್ದಾರೆ. ಓಕೆ, ಸೆಲ್ಲಿಂಗಲ್ಲಿದ್ದಾರೆ. ಇನ್ನು F&O ಆ್ಯಕ್ಟಿವಿಟೀಸ್ ಬಂದಾಗ ಇಂಡೆಕ್ಸ್ ಬಂದುಬಿಟ್ಟು ಇದು ಓವರಾಲ್ ಆಗುತ್ತೆ. ಓಕೆ, ಇವತ್ತಿಂದು ಇಂಡೆಕ್ಸ್ ಆ್ಯಕ್ಟಿವಿಟಿಯಲ್ಲೂ ಶಾರ್ಟ್ ಆಗಿದೆ ಆ್ಯಂಡ್ ಸ್ಟಾಕಲ್ಲೂ ಶಾರ್ಟ್ ಆಗಿದೆ ಕಂಪೇರ್. ಓಕೆ, ಸೊ ಸ್ಟಾಕು ಶಾರ್ಟ್ ಆಗಿದೆ ಅಂದರೆ, ಸೊ ಫ್ಯೂಚರ್ಸಲ್ಲಿ ಯಾಕಾಗಿದೆ ಅಂದರೆ ಯಾಕೆ ರಿಡ್ಯೂಸ್ ಆಗಿದೆ ಅಂದರೆ ಮೇ ಬಿ ನಾಳೆ ಎಕ್ಸ್ಪೈರಿ ಇರೋದ್ರಿಂದ, ಕಾಂಟ್ರಾಕ್ಟ್ ಎಕ್ಸ್ಪೈರಿ ಇರೋದ್ರಿಂದ ಅದನ್ನು ಇವತ್ತು ಎಕ್ಸಿಟ್ ಮಾಡಿ ಹೋಗ್ಬಿಡ್ತಾರೆ ಟು ಅವಾಯ್ಡ್ ಎನಿ ಫರ್ದರ್ ಪೆನಾಲ್ಟೀಸ್. ಸೊ ಸ್ಟಾಕಲ್ಲಿ ಏನಾಗುತ್ತೆ ಅಂದರೆ ಇನ್ ಕೇಸ್ ಏನಾದರೂ ಮಾರ್ಜಿನ್ ಸಫಿಷಿಯೆಂಟ್ ಮಾರ್ಜಿನ್ ಇಲ್ಲ ಅಂದರೆ ಅಥವಾ ಪೆನಾಲ್ಟಿ ಬೀಳೋ ಚಾನ್ಸಸ್ ಇರುತ್ತೆ. ಓಕೆ, ಹಾಗಾಗಿ ಓಕೆ, ಇನ್ನು FIIದವ್ರು ಬಂದಾಗ ಅವ್ರದ್ದು ಸೆಲ್ಲಿಂಗ್ ಆಗಿದೆ ಇವತ್ತು. ಓಕೆ, ಸೊ ಹೋಪ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.